ಮನೆಯ ಬೇರೆ ಬೇರೆ ಕಡೆಗಳಲ್ಲಿ ಕರೆಂಟಿನ ಉಪಕರಣಗಳನ್ನು ಬಳಸಲು ಈ ಮೀಟರಿಂದ ತಂತಿಗಳ ಮೂಲಕ ಸಂಪರ್ಕಗಳನ್ನು ಏರ್ಪಡಿಸಲಾಗಿದೆ. ಇವುಗಳಲ್ಲಿ ಮುಖ್ಯವಾಗಿ 2 ಬಗೆಯ ಸಂಪರ್ಕಗಳಿರುತ್ತವೆ. ಹೆಚ್ಚು ಕರೆಂಟ್ ಬಳಸುವ ಮಿಕ್ಸರು, ಗ್ರೈಂಡರು, ಹೀಟರು ಮೊದಲಾದವುಗಳಿಗೆ ಹೆಚ್ಚು ಪ್ರಮಾಣದಲ್ಲಿ ಕರೆಂಟನ್ನು ಸಾಗಿಸುವ ಶಕ್ತಿ ಇರುವ ತಂತಿಗಳನ್ನು ಬಳಸುತ್ತಾರೆ. ಮತ್ತು ಕಡಿಮೆ ಕರೆಂಟು ಬಳಸುವ ಬಲ್ಬು, ಫ್ಯಾನು, ಟೇಬಲ್ ಲ್ಯಾಂಪು, ಟಿವಿ ಮೊದಲಾದವುಗಳಿಗೆ ಕಡಿಮೆ ಶಕ್ತಿ ಇರುವ ತಂತಿಗಳನ್ನು ಬಳಸುತ್ತಾರೆ. ತಂತಿ, ಪ್ಲಗ್ಗು, ಸಾಕೆಟ್ಟು ಮೊದಲಾದವುಗಳಿಗಿರುವ ಈ ಶಕ್ತಿಯ ಮಿತಿ ಏನೆಂಬುದನ್ನು ಸೂಚಿಸಲು ಆಂಪಿಯರ್ ಎ ಎಂಬ ಅಕ್ಷರವನ್ನು ಬಳಸುತ್ತಾರೆ. ಉದಾಹರಣೆಗಾಗಿ ಬಲ್ಬು ಇಲ್ಲವೇ ಫ್ಯಾನಿಗಾಗಿ ಬಳಸುವ ಸ್ಯಾಕೆಟ್ನಲ್ಲಿ 5A ಎಂದು ಬರೆದಿದೆಯಾದರೆ ಗೀಸರ್ ಇಲ್ಲವೇ ಹೀಟರಿಗೆ ಬಳಸುವ ಸ್ಯಾಕೆಟ್ನಲ್ಲಿ 15A ಅಥವಾ 30A ಎಂದು ಬರೆದಿರುತ್ತದೆ. 5A ಎಂದು ಬರೆದಿರುವ ಸಾಕೆಟ್ಟಿಗೆ ಹೆಚ್ಚೆಂದರೆ 1000 ವ್ಯಾಟ್ನಷ್ಟು ಕರೆಂಟನ್ನು ಒಂದು ಉಪಕರಣಕ್ಕೆ ಒದಗಿಸಿಕೊಡಲು ಸಾಧ್ಯವಾದೀತು. ಇದಕ್ಕಿಂತ ಹೆಚ್ಚು ಕರೆಂಟ್ ಬೇಕಾಗುವ ಉಪಕರಣವನ್ನು ಈ ಸ್ಯಾಕೆಟ್ಟಿಗೆ ಜೋಡಿಸಿದೆವಾದರೆ ಆ ಸ್ಯಾಕೆಟ್ ಮತ್ತು ಅದಕ್ಕೆ ಜೋಡಿಸಿರುವ ಉಪಕರಣ ಇವೆರಡೂ ಸುಟ್ಟು ಹೋದವು. ನಿಜಕ್ಕೂ 5A ಎಂಬುದು ಅಂತಹ ಸಾಕೆಟ್ಟುಗಳ ಮಿತಿಯನ್ನು ಸೂಚಿಸುತ್ತದೆ. ಹಾಗಾಗಿ 25 ವ್ಯಾಟ್ಗಿಂತ ಹೆಚ್ಚು ಕರೆಂಟನ್ನು ಬಳಸುವ ಉಪಕರಣವನ್ನು ಇಂತಹ ಸಾಕೆಟ್ಗಳಿಗೆ ಜೋಡಿಸದಿರುವುದೇ ಒಳ್ಳೆಯದು. ಒಂದೇ ಸ್ಯಾಕೆಟ್ಟಿಗೆ 2-3 ಉಪಕರಣಗಳನ್ನು ಜೋಡಿಸುವಾಗ ಆ ಉಪಕರಣಗಳಿಗೆ ಬೇಕಾಗುವ ಒಟ್ಟು ಕರೆಂಟಿನ ಪ್ರಮಾಣ ಅಂತಹ ಸಾಕೆಟ್ ಒದಗಿಸಬಲ್ಲ ಕರೆಂಟಿನ ಪ್ರಮಾಣಕ್ಕಿಂತ ಹೆಚ್ಚಾಗಬಾರದು. ಕಡಿಮೆ ಮತ್ತು ಹೆಚ್ಚು ಕರೆಂಟ್ ಬಳಸುವ ಉಪಕರಣಗಳ ನಡುವೆ ಇನ್ನೊಂದು ಮುಖ್ಯ ವ್ಯತ್ಯಾಸವಿದೆ. ಕಡಿಮೆ ಕರೆಂಟ್ ಬಳಸುವ ಫ್ಯಾನು, ಬಲ್ಬು ಮೊದಲಾದವನ್ನು ಜೋಡಿಸಲು ಬಳಸುವ ಪ್ಲಗ್ಗುಗಳಲ್ಲಿ 2 ಪಿನ್ನುಗಳಿರುತ್ತವೆ ಮತ್ತು ಹೆಚ್ಚು ಶಕ್ತಿ ಬಳಸುವ ಮಿಕ್ಸರು, ಹೀಟರು ಮೊದಲಾದವನ್ನು ಜೋಡಿಸಲು ಬಳಸುವ ಪ್ಲಗ್ಗುಗಳಲ್ಲಿ 3 ಪಿನ್ನುಗಳಿರುತ್ತವೆ. ಈ 3ನೇ ಪಿನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹರಿಯುವ ಕರೆಂಟಿನಿಂದ ನಮಗೆ ಅಪಾಯವಾಗದಂತೆ ನೋಡಿಕೊಳ್ಳುತ್ತದೆ. ನಾವು ಬಳಸುವ ಉಪಕರಣವೇನಾದರೂ ಕೆಟ್ಟು ಹೋಗಿ ಅದರ ಹೊರಮೈಯಲ್ಲೂ ಕರೆಂಟು ಹರಿಯುವಂತಾಗಿ ನಮಗೆ ಅದನ್ನು ಬಳಸುತ್ತಿರುವಾಗ ಶಾಕ್ ಬರುವ ಸಂಭವ ಉಂಟಾದಾಗಲೆಲ್ಲ ಕರೆಂಟು ನೇರವಾಗಿ ನೆಲವನ್ನು ಸೇರುವಂತೆ ಈ 3ನೇ ಪಿನ್ನು ಮಾಡುತ್ತದೆ ಮತ್ತು ಇದರಿಂದಾಗಿ ಫ್ಯೂಸ್ ಕರಗಿ ಹೋಗಿ ಉಪಕರಣದ ಮೂಲಕ ಕರೆಂಟು ಹರಿಯದಂತಾಗುತ್ತದೆ. ಈ 3ನೇಯ ಪಿನ್ನಿನ ಪ್ರಾಮುಖ್ಯತೆ ಏನೆಂಬುದನ್ನು ತಿಳಿಯದ ಕೆಲವರು ಹೀಟರು, ನೀರು ಬಿಸಿ ಮಾಡುವ ಇಮ್ಮರ್ಷನ್ ಕಾಯಿಲು ಮೊದಲಾದ ಹೆಚ್ಚು ಕರೆಂಟು ಬಳಸುವ ಉಪಕರಣಗಳನ್ನು 2 ತೂತುಗಳಿರುವ ಸಾಕೆಟ್ಗಳಿಗೆ ಜೋಡಿಸಿ ಬಳಸುತ್ತಾರೆ. ಇದು ಅನಾವಶ್ಯಕವಾಗಿ ಅಪಾಯಕ್ಕೆ ಕರೆ ಕೊಡುವಂತೆಯೇ ಸರಿ. ಮನೆಯಲ್ಲಿರುವ ಎಲ್ಲ ಉಪಕರಣಗಳನ್ನು ಅವಕ್ಕೆ ಬೇಕಾಗುವ ಕರೆಂಟು ಹೆಚ್ಚಿರಲಿ ಕಡಿಮೆ ಇರಲಿ 3 ಪಿನ್ ಪ್ಲಗ್ಗಳ ಮೂಲಕವೇ ಜೋಡಿಸುವುದು ಒಳ್ಳೆಯದು. ಯಾಕೆಂದರೆ ಕಡಿಮೆ ಕರೆಂಟ್ ಬಳಸುವ ಟೇಬಲ್ ಲ್ಯಾಂಪು ಇಲ್ಲವೇ ಟೇಬಲ್ ಫ್ಯಾನು ಕೂಡ ಕೆಟ್ಟು ಹೋದಾಗ ನಮಗೆ ತುಂಬ ಜೋರಾಗಿ ಶಾಕ್ ಕೊಡಬಲ್ಲದು. ಮೇನ್ ಸ್ವಿಚ್ಚಿನ ಪಕ್ಕದಲ್ಲೇ ಕರೆಂಟಿನಿಂದ ನಮ್ಮ ಮನೆಗೆ ಮತ್ತು ಮನೆ ಮಂದಿಗೆ ಅಪಾಯ ಉಂಟಾಗದಂತೆ ತಡೆಯಲು ಬೇರೆ ಬೇರೆ ಬಗೆಯ ಫ್ಯೂಸ್ಗಳನ್ನು ಹಾಕಿರುತ್ತಾರೆ. ನಾವು ಬಳಸುವ ಉಪಕರಣಗಳು ಕೆಟ್ಟು ಹೋಗಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಇಲ್ಲವೇ ಬೇರೆ ಬೇರೆ ಕಾರಣಗಳಿಂದಾಗಿ ಅವುಗಳಲ್ಲಿರುವ ಫ್ಯೂಸ್ ವಯರು ಬಿಸಿಯಾಗಿ ಕರಗಿ ಹೋಗಿ ಮನೆಯೊಳಗೆ ಕರೆಂಟು ಹರಿಯದಂತಾಗುತ್ತದೆ. ಇವುಗಳಲ್ಲಿ ಮನೆಯ ಎಲ್ಲ ಕಡೆಗಳಲ್ಲೂ ಕರೆಂಟು ಹರಿಯದಂತೆ ಮಾಡುವ ಮುಖ್ಯ ಫ್ಯೂಸ್ ಮತ್ತು ಮನೆಯ ಯಾವುದಾದರೊಂದು ಕಡೆಗಷ್ಟೇ ಕರೆಂಟು ಹರಿಯದಂತೆ ಮಾಡುವ ಮುಖ್ಯವಲ್ಲದ ಫ್ಯೂಸ್ ಎಂದು ಬೇರೆ ಬೇರೆ ಬಗೆಯಗಳು ಇರುತ್ತವೆ. ಇತ್ತೀಚೆಗೆ ಹೊಸದಾಗಿ ಕಟ್ಟಿರುವ ಮನೆಗಳಲ್ಲಿ ಮೇನ್ ಸ್ವಿಚ್ಚಿನ ಹತ್ತಿರ ಆಟೋಮೆಟಿಕ್ ಸೇಫ್ಟಿ ಸ್ವಿಚ್ ಒಂದನ್ನು ಇರಿಸಿರುತ್ತಾರೆ. ಇದು ಕರೆಂಟಿನಿಂದ ಅಪಾಯ ಬರಬಹುದಾದ ಸಂದರ್ಭದಲ್ಲೆಲ್ಲ ಫ್ಯೂಸ್ ಕರಗಿ ಹೋಗುವ ಮೊದಲೇ ತನ್ನಿಂದ ತಾನೇ ಆಫ್ ಆಗಿ ಕರೆಂಟು ಹರಿಯದಂತೆ ಮಾಡುತ್ತದೆ. ಇದನ್ನು ಆನ್ ಮಾಡಿದರೆ ಆಯಿತು, ಕರೆಂಟು ತಿರುಗಿ ಹರಿಯತೊಡಗುತ್ತದೆ. ಫ್ಯೂಸ್ ಸರಿಗೆ ಉರಿದು ಹೋಗಿದೆಯಾದರೆ ಹಾಗೆ ಉರಿದು ಹೋಗಿರುವ ಸರಿಗೆಯನ್ನು ತೆಗೆದುಹಾಕಿ ಅಂತಹದೇ ಇನ್ನೊಂದು ಸರಿಗೆಯನ್ನು ಆ ಜಾಗದಲ್ಲಿ ಜೋಡಿಸಬೇಕು. ಇದಕ್ಕಾಗಿ ಬೇರೆ ಬೇರೆ ಶಕ್ತಿಯ ಆಂಪಿಯರ್ ಫ್ಯೂಸ್ ಸರಿಗೆಗಳು ಅಂಗಡಿಗಳಲ್ಲಿ ಸಿಗುತ್ತವೆ. ಇವನ್ನು ಸೀಸಾ ಇಲ್ಲವೇ ತವರದ ಮಿಶ್ರಲೋಹದಿಂದ ತಯಾರಿಸಿರುತ್ತಾರೆ. ಮನೆಯಲ್ಲಿ ನಾವು ಹೆಚ್ಚೆಂದರೆ ಎಷ್ಟು ಕರೆಂಟನ್ನು ಉಪಯೋಗಿಸುತ್ತೇವೆಯೋ ಅದಕ್ಕೆ ಅನುಗುಣವಾಗಿರುವ
ಫ್ಯೂಸ್ ಸರಿಗೆಯನ್ನೇ ಹೀಗೆ ರಿಪೇರಿ ಮಾಡುವಾಗ ಉಪಯೋಗಿಸಬೇಕು. ಇದಕ್ಕೆ ಬದಲು ಬೇರೆ ಯಾವುದಾದರೂ ವಯರನ್ನು ಉಪಯೋಗಿಸಿದರಾದರೆ ಅದು ತನ್ನ ಕೆಲಸವನ್ನು ಸರಿಯಾಗಿ ಮಾಡಲಾರದು ಮತ್ತು ಇನ್ನೊಮ್ಮೆ ನೀವು ಬಳಸುವ ಉಪಕರಣದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಫ್ಯೂಸ್ ಕರಗದೆ ಗೋಡೆಯ ಉದ್ದಕ್ಕೂ ಹಾಕಿದ ಸರಿಗೆಯಲ್ಲಿ ಇಲ್ಲವೇ ಪ್ಲಗ್ಗಿನಲ್ಲಿ ಬೆಂಕಿ ಏಳಬಲ್ಲದು. ಮನೆಯಲ್ಲಿ ಫ್ಯೂಸ್ ಆಗಾಗ ಸುಟ್ಟು ಹೋಗುತ್ತದೆಯಾದರೆ ಅದಕ್ಕೆ ಕಾರಣವೇನೆಂಬುದನ್ನು ಕಂಡುಹಿಡಿಯಲು ಯತ್ನಿಸಬೇಕೇ ವಿನ ಹೆಚ್ಚು ಶಕ್ತಿಯ ಫ್ಯೂಸನ್ನು ಬಳಸಿ ಈ ತೊಂದರೆಯನ್ನು ನಿವಾರಿಸಲು ಹೋಗಬಾರದು. ಕರಗಿ ಹೋಗಿರುವ ಫ್ಯೂಸನ್ನು ರಿಪೇರಿ ಮಾಡಲು ತೊಡಗುವ ಮೊದಲು ಮೇನ್ ಸ್ವಿಚ್ಚನ್ನು ಆಫ್ ಮಾಡಲು ಮರೆಯಬೇಡಿರಿ. ಕರೆಂಟಿನ ಉಪಕರಣಗಳೊಂದಿಗೆ ಬಳಸುವ ಪ್ಲಗ್ಗು, ತಂತಿ ಮೊದಲಾದವುಗಳು ಒಳ್ಳೆಯ ಗುಣಮಟ್ಟದವುಗಳಾಗಿರಬೇಕು. ಇಲ್ಲವಾದರೆ ಅವನ್ನು ಬಳಸುವಾಗ ಅಪಾಯಗಳುಂಟಾಗುತ್ತವೆ ಮತ್ತು ಉಪಕರಣಗಳಿಗೆ ಕರೆಂಟು ಸರಿಯಾಗಿ ಸಿಗದೆ ಅವು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಪ್ಲಗ್ಗಳಲ್ಲಿರುವ ಪಿನ್ನುಗಳು ಸಾಕಷ್ಟು ಉದ್ದವಿರಬೇಕು ಮತ್ತು ಸ್ವಲ್ಪವೂ ಅಲ್ಲಾಡುತ್ತಿರಬಾರದು. ಅವುಗಳ ಉದ್ದ ಕಡಿಮೆ ಇದೆಯಾದರೆ ಇಲ್ಲವೇ ಅವುಗಳು ಸಾಕಷ್ಟು ದಪ್ಪವಾಗಿಲ್ಲವಾದರೆ ಸಾಕೆಟಿನೊಳಗೆ ಸರಿಯಾಗಿ ಸಂಪರ್ಕ ಉಂಟಾಗದೆ ಅಲ್ಲಿ ಬೆಂಕಿಯ ಕಿಡಿ ಹಾರಬಲ್ಲದು ಮತ್ತು ಪಿನ್ ಮತ್ತು ಸಾಕೆಟ್ ಎರಡೂ ಕರಟಿ ಹೋಗಬಲ್ಲವು. ಪಿನ್ನುಗಳು ತಾಮ್ರ ಇಲ್ಲವೇ ಹಿತ್ತಾಳೆಯವುಗಳಾಗಿರಬೇಕು. ಕಡಿಮೆ ಬೆಲೆಯ ಪ್ಲಗ್ಗಳಲ್ಲಿ ಇವು ಬರಿಯ ತಾಮ್ರದ ಕೋಟಿಂಗ್ನವುಗಳಾಗಿರಬಲ್ಲವು. ಇಂತಹ ಪ್ಲಗ್ಗಳು ಕೆಲವೇ ದಿವಸಗಳಲ್ಲಿ ಕೆಟ್ಟು ಹೋಗಿ ಆಮೇಲೆ ಅವುಗಳ ಮೂಲಕ ನಿಮ್ಮ ಉಪಕರಣಗಳಿಗೆ ಸರಿಯಾಗಿ ಕರೆಂಟು ಹರಿಯದಂತೆ ಆಗಬಲ್ಲದು. 3 ಪಿನ್ ಬಳಸುವ ಸಾಕೆಟ್ಗೆ 3 ಬಗೆಯ ತಂತಿಗಳನ್ನು ಜೋಡಿಸಲಾಗಿದೆ. ಇವುಗಳಲ್ಲಿ ಮೇಲ್ಭಾಗದ್ದು ಶಾರ್ಟ್ ಸರ್ಕ್ಯೂಟ್ ಆದಾಗ ಕರೆಂಟು ನೆಲಕ್ಕೆ ಹರಿದು ಹೋಗುವಂತೆ ಮಾಡುವಂತಹದ್ದು. ಇದರ ಕೆಳಗಿರುವ 2 ತಂತಿಗಳಲ್ಲಿ ಒಂದು ಲೈವ್ ತಂತಿ ಮತ್ತು ಇನ್ನೊಂದು ನ್ಯೂಟ್ರಲ್ ತಂತಿ. ಸಾಕೆಟ್ನ ಪಕ್ಕದಲ್ಲಿರುವ ಸ್ವಿಚ್ಚನ್ನು ಆನ್ ಮಾಡಿದಾಗ ಲೈವ್ ತಂತಿಯಲ್ಲಿ ಕರೆಂಟ್ ಹರಿಯತೊಡಗುತ್ತದೆ. ಒಂದು ಟೆಸ್ಟರ್ನ ತುದಿಯನ್ನು ಈ ತಂತಿಗೆ ಸಾಗಿಸಿದರೆ ಅದರ ಬುಡಲಿ ಪ್ರಕಾಶ ಕಾಣಿಸುತ್ತದೆ. ಕರೆಂಟಿನ ಉಪಕರಣಗಳು. ರೆಫ್ರಿಜರೇಟರ್ ತಿನಸಿನ ವಸ್ತುಗಳನ್ನು ಸಾಮಾನ್ಯ ಉಷ್ಣತೆಯಲ್ಲಿ ಇರಿಸುತ್ತವೆ. ಆದರೆ ಅವು ಎನ್ಸೈಮ್ ಮತ್ತು ಬ್ಯಾಕ್ಟೀರಿಯಾಗಳಿಂದಾಗಿ ಬಹಳ ಬೇಗ ಕೆಟ್ಟು ಹೋಗುತ್ತವೆ. ಆದರೆ ಇದನ್ನು ತುಂಬ ತಂಪಾಗಿರಿಸಿದವಾದರೆ ಬ್ಯಾಕ್ಟೀರಿಯಾಗಳು ಸುಮ್ಮಗಿರುವುದರಿಂದ ಹೆಚ್ಚು ಸಮಯ ಕೆಡದೆ ಉಳಿಯುತ್ತವೆ. ರೆಫ್ರಿಜರೇಟರ್ ಇಲ್ಲವೇ ಫ್ರಿಜ್ಜಿನಲ್ಲಿ ಈ ತತ್ವವನ್ನು ಬಳಸುತ್ತೇವೆ. ತಿನಸಿನ ವಸ್ತುಗಳನ್ನು 30 ಡಿಗ್ರಿ ಫ್ಯಾರೆನ್ಹೈಟ್ನಲ್ಲಿ ಇರಿಸಿ ಹೆಚ್ಚು ಸಮಯ ಕೆಡದಂತೆ ನೋಡಿಕೊಳ್ಳುತ್ತೇವೆ. ಕೋಣೆಯ ಬಿಸಿ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆಯಾಗಿದ್ದು ಸಾಮಾನ್ಯವಾಗಿ 60 ಮತ್ತು 100 ಡಿಗ್ರಿ ಫ್ಯಾರೆನ್ಹೈಟ್ಗಳ ನಡುವೆ ಇರುತ್ತದೆ. ತಿನಿಸಿನ ವಸ್ತುಗಳನ್ನು ಹೀಗೆ ತಂಪಾಗಿ ಯಾವಾಗಲೂ ಒಂದೇ ಬಿಸಿಯಲ್ಲಿ ಉಳಿಯುವಂತೆ ಮಾಡಲು ರೆಫ್ರಿಜರೇಟರ್ನಲ್ಲಿ ಫ್ರಯಾನ್ 12 ಎಂಬ ಅನಿಲವನ್ನು ಬಳಸುತ್ತಾರೆ. ನೀರಿನ ರೂಪದಲ್ಲಿರುವ ಈ ಅನಿಲ ಸಪೂರವಾದ ನಳಿಕೆಗಳ ಮೂಲಕ ರೆಫ್ರಿಜರೇಟರ್ನ ಒಳಗೆ ಮೇಲ್ಭಾಗದಲ್ಲಿರುವ ಫ್ರೀಜರ್ನ ಸುತ್ತ ಹರಿಯುವಾಗ ಅನಿಲ ರೂಪಕ್ಕೆ ತಿರುಗುತ್ತದೆ ಮತ್ತು ಹಾಗಾಗುವಾಗ ರೆಫ್ರಿಜರೇಟರ್ನ ಒಳಗಿರುವ ಗಾಳಿಯಿಂದ ಬಿಸಿಯನ್ನು ಹೀರಿಕೊಳ್ಳುತ್ತದೆ. ಆಮೇಲೆ ರೆಫ್ರಿಜರೇಟರ್ನ ಬುಡದಲ್ಲಿರುವ ಕಂಪ್ರೆಸರ್ ಮೋಟಾರು ಈ ಅನಿಲವನ್ನು ಕುಗ್ಗಿಸಿ ರೆಫ್ರಿಜರೇಟರ್ನ ಹೊರಭಾಗದಲ್ಲಿ ಹಿಂದುಗಡೆ ಇರುವ ನಳಿಕೆಗಳಲ್ಲಿ ತಿರುಗಿ ನೀರಿನ ರೂಪಕ್ಕೆ ತಿರುಗುವಂತೆ ಮಾಡುತ್ತದೆ. ಹೀಗೆ ಅನಿಲ ರೂಪದಿಂದ ನೀರಿನ ರೂಪಕ್ಕೆ ತಿರುಗುವಾಗ ಈ ಫ್ರಯಾನ್ ಅನಿಲ ರೆಫ್ರಿಜರೇಟರ್ನ ಒಳಗಡೆ ಹೀರಿಕೊಂಡ ಬಿಸಿಯನ್ನು ಹೊರಹಾಕುತ್ತದೆ. ಹೀಗೆ ನೀರಿನ ರೂಪಕ್ಕೆ ತಿರುಗಿದ ಫ್ರಯಾನ್ ತಿರುಗಿ ರೆಫ್ರಿಜರೇಟರ್ನ ಒಳಗಿರುವ ನಳಿಕೆಯಲ್ಲಿ ಹರಿದು ಬಿಸಿಯನ್ನು ಹೀರಿಕೊಳ್ಳುವ ಕೆಲಸವನ್ನು ಮುಂದುವರಿಸುತ್ತದೆ. ಫ್ರೀಜರ್ನ ಸುತ್ತ ರೆಫ್ರಿಜರೇಟರ್ನ ಒಳಗೆ ತುಂಬ ಮಂಜುಗಡ್ಡೆ ತುಂಬಿದೆಯಾದರೆ ಅದರಲ್ಲಿರಿಸಿರುವ ವಸ್ತುಗಳು ಬೇಗನೆ ತಣ್ಣಗಾಗಬಲ್ಲವೆಂದು ತಿಳಿಯಬೇಡಿರಿ. ಯಾಕೆಂದರೆ ಹೀಗೆ ಮಂಜುಗಡ್ಡೆ ತುಂಬಿದಾಗ ಫ್ರೀಜರ್ನ ಸುತ್ತ ಇರುವ ನಳಿಕೆಗಳಿಗೆ ರೆಫ್ರಿಜರೇಟರ್ ಒಳಗಿರುವ ಗಾಳಿಯೊಂದಿಗೆ ನೇರವಾಗಿ ಸಂಪರ್ಕ ಉಂಟಾಗುವುದಿಲ್ಲವಾದ ಕಾರಣ ಅವು ಆ ಗಾಳಿಯಿಂದ ಬಿಸಿಯನ್ನು ಹೀರುವ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಲಾರವು. ಹಾಗಾಗಿ ಈ ರೀತಿ ತುಂಬಿಕೊಳ್ಳುವ ಮಂಜುಗಡ್ಡೆಯನ್ನು ಸಮಯದಿಂದ ಸಮಯಕ್ಕೆ ಕರಗಿಸಿಕೊಳ್ಳಬೇಕು. ಹಾಗೆ ಕರಗಿಸುವುದಕ್ಕೆ ಡಿಫ್ರಾಸ್ಟ್ ಎನ್ನುತ್ತಾರೆ. ಆಟೋಮೆಟಿಕ್ ಡಿಫ್ರಾಸ್ಟ್ ಇರುವ ರೆಫ್ರಿಜರೇಟರ್ನಲ್ಲಿ ಈ ಕೆಲಸ ತನ್ನಿಂದ ತಾನೇ ನಡೆಯುತ್ತಿರುತ್ತದೆ.
ಆದರೆ ಉಳಿದವುಗಳಲ್ಲಿ ಈ ಕೆಲಸವನ್ನು ನಾವೇ ಮಾಡಬೇಕು. ಚಳಿಗಾಲದಲ್ಲಿ 2-3 ವಾರಗಳಿಗೊಮ್ಮೆ ಡಿಫ್ರಾಸ್ಟ್ ಮಾಡಿದರೆ ಸಾಕು, ಆದರೆ ಮಳೆಗಾಲದಲ್ಲಿ ಪ್ರತಿ ವಾರವೂ ಮಾಡಬೇಕಾದೀತು. ಇದಕ್ಕೆ ಕಾರಣವೇನೆಂದರೆ ಹೆಚ್ಚು ಮಳೆ ಬರುತ್ತಿರುವಾಗ ಗಾಳಿಯಲ್ಲಿ ತೇವ ತುಂಬಿರುತ್ತದೆ ಮತ್ತು ಇದರಿಂದಾಗಿ ಫ್ರೀಜರ್ನ ಸುತ್ತ ಮಂಜುಗಡ್ಡೆ ಬೇಗನೆ ತುಂಬಿಕೊಳ್ಳುತ್ತದೆ.